ಶ್ರೀ ಗುರುಭ್ಯೋ ನಮಃ. ಕೃಷ್ಣಾಯ ವಾಸುದೇವಾಯ ಹರಯೇ ಪರಮಾತ್ಮನೆ ಪ್ರಣತಃ ಕ್ಲೇಶನಾಶಾಯ ಗೋವಿಂದಾಯ ನಮೋ ನಮಃ. ಹರೇ ಶ್ರೀನಿವಾಸ. ಶ್ರೀ ಗುರು ರಾಘವೇಂದ್ರಾಯ ನಮಃ. ಶ್ರೀ ಸತ್ಯಾತ್ಮತೀರ್ಥ ಗುರುಭ್ಯೋ ನಮಃ. ಶ್ರೀ ಜಗನ್ನಾಥದಾಸ ಗುರುಭ್ಯೋ ನಮಃ. ಎಲ್ಲರಿಗೂ ನಮಸ್ಕಾರ. ಈ ಸರ್ವಪ್ರತೀಕ ಸಂಧಿ ಸಾರ ನೋಡ್ತಾ ಇದ್ದೀವಿ. ಇವತ್ತು 24, 25 ಎರಡು ನುಡಿಯೋದು. 24ನೇ ನುಡಿ ವನಚರ ಅದ್ರಿ ಧರ ಧರ ಧರಾಧರನೆ. ಇದು ಧರ ಶಬ್ದ ಎರಡು ಕಡೆನೂ ಅನ್ವಯ ಮಾಡಬೇಕು. ಅಂದರೆ ವನಚರ ನೀರಿನಲ್ಲಿ ಓಡಾಡುವಂಥ ಮತ್ಸ್ಯರೂಪಿ ಪರಮಾತ್ಮ. ಆಮೇಲೆ ಅದ್ರಿ ಧರ ಅಂದರೆ ಬೆಟ್ಟವನ್ನು ಧಾರಣೆ ಮಾಡುವಂಥವನು. ಆಮೇಲೆ ಧರನೆ ಅಂದರೆ ವರಾಹರೂಪಿ ಪರಮಾತ್ಮ. ಧರಣಿ ದೇವಿಯನ್ನು ಹೊತ್ಕೊಂಡ್ಬಂದಂಥದ್ದು. ಅದು ಭೂಮಿಯನ್ನೇ ಎತ್ಕೊಂಡು ಬಂದಲ್ಲ ನೀರಿನಲ್ಲಿ ಹಿರಣ್ಯಾಕ್ಷ ಮಾಡಿದ್ದ. ಅದಕ್ಕೆ ತೊಗೊಂಡು ಹೋಗಿದ್ದ, ಅದನ್ನು ಕರ್ಕೊಂಡು ಹೋಗಿದ್ದ, ಅದು ತೊಗೊಂಡ್ಬಂದಿದ್ದಾನೆ ಅಂತ. ಸೊ ಈ ಧರ ಶಬ್ದ ಎರಡೂ ಕಡೆ ಅನ್ವಯ ಮಾಡಬೇಕು. ಅಂದರೆ ಅದ್ರಿ ಧರಾಧರನೆ ಎರಡು ಕಡೆ ಮಾಡ್ಕೋಬೇಕು. ಆದರೆ ಇಲ್ಲಿ ಭಗವಂತನ 10 ರೂಪ ದಶಾವತಾರ ಬಗ್ಗೆಯನ್ನು ಮಾಹಿತಿಯನ್ನು ಕೊಡ್ತಾ ಇದ್ದಾರೆ. ಸೊ ಭಗವಂತನದ ಅನೇಕ ರೂಪ, ಅನಂತಾನಂತ ರೂಪಗಳಿವೆ. ಆದರೆ ಪದೇ ಪದೇ ಎಲ್ಲ ದಾಸರು ನಮಗೆ ಈ ದಶಾವತಾರ ಬಗ್ಗೆ ವಿಶೇಷವಾಗಿ ಸ್ಮರಣೆಯನ್ನು ಅವಾಗವಾಗ ಕೊಡ್ತಾ ಇರ್ತಾರೆ. ಕಾರಣ ಇದು ಭಗವಂತ ನಮಗೋಸ್ಕರ ಅಂತ ವಿಶೇಷ ಎಲ್ಲ ರೂಪ ನಮಗೋಸ್ಕರ ತೊಗೊಂಡಿದ್ದಾನೆ. ಆದರೆ ಬೇರೆ ಬೇರೆ ಕಾರ್ಯಗಳನ್ನು ಮಾಡ್ತಾ ಇರ್ತಾನೆ. ಆದರೆ ನಮಗಿಲ್ಲಿ ಸೃಷ್ಟಿ ಸ್ಥಿತಿ ಲಯ ಕಾರಣವನ್ನು, ನಮಗೆ ಜ್ಞಾನ ಅಭಿವೃದ್ಧಿಯನ್ನು, ನಮ್ಮ ಅನಿಷ್ಟ ಪರಿಹಾರ ಮಾಡೋಕ್ಕೋಸ್ಕರ ವಿಶೇಷವಾಗಿ ಜೀವರಾಶಿಗಳಿಗೆ ಒಂದು ಅನುಕೂಲತೆ ಮಾಡಿಕೊಡೋದಕ್ಕೋಸ್ಕರ ತೋರುವಂಥ ರೂಪಗಳ ಈ ದಶಾವತಾರಗಳಿಗೆ ವಿಶೇಷವಾದಂಥದ್ದು ಮಹತ್ವ ಇದೆ ಅಂತ ಹೇಳ್ತಾರೆ. ಸೊ ಇಲ್ಲಿ 24 ನುಡಿಯಲ್ಲಿ ಈ ಭಗವಂತನ ದಶಾವತಾರ ಬಗ್ಗೆ ಚಿಂತನೆ ಕೊಡ್ತಾ ಇದ್ದಾರೆ. ಸೊ ವನಚರ ಅಥವಾ ನೀರಿನ ಇದ್ದಂತಹ ಮತ್ಸ್ಯರೂಪಿ ಪರಮಾತ್ಮ. ಆಮೇಲೆ ಅದ್ರಿಧರ ಅಂದರೆ ಬೆಟ್ಟವನ್ನು ಹತ್ತದಂತಹ ಕೂರ್ಮರೂಪಿ ಪರಮಾತ್ಮ. ಆಮೇಲೆ ಧರಾಧರನೆ ಧರ ಅಂದರೆ ಭೂಮಿಯನ್ನು ಹೊತ್ತವನು ವರಾರೂಪಿ ಪರಮಾತ್ಮ. ಜಯ ಮನುಜ ಮೃಗವರವೇಶ ಅಂದರೆ ನರಸಿಂಹರೂಪಿ ಪರಮಾತ್ಮ. ಜಯ ಎಲ್ಲ ಅವತಾರಗಳಿಗೆ ಜಯ ಜಯ ಅಂತ ಹೇಳ್ತಾ ಇದ್ದಾರೆ. ಸೊ ಇದು ಭಗವಂತನಿಗೆ ಜಯ ಜಯಕಾರ ಹಾಕುವುದು ಅಂತಂದ್ರೇನು? ಭಗವಂತ ಯಾವಾಗಲೂ ಜಯಶೀಲನಾಗಿಯೇ ಇದ್ದಾನೆ ಅಂತ ಈ ಗುಣದ ಚಿಂತನೆ. ಭಗವಂತನಿಗೆ ಯಾವ ಗುಣ ಚಿಂತನೆ ಮಾಡ್ತೀವೋ ಆ ಗುಣ ನಮ್ಮಲ್ಲಿ ಬರ್ತದೆ ಅಂತ ಹೇಳ್ತೀವಿ. ಅಭಿವೃದ್ಧಿ ಆಗ್ತದೆ ಅಂತ. ಅದು ಪೂರ್ತಿ ಬರಲು ಸಾಧ್ಯವಿಲ್ಲ, ಆದರೆ ಅದರ ಫಲವನ್ನು ನಮಗೆ ಸಿಗ್ತದೆ ಅಂತ. ಸೊ ಭಗವಂತನಿಗೆ ಯಾವಾಗಲೂ ಅವನಿಗೆ ಜಯ ಜಯ ಅಂತಂದರೆ ಅವನು ಯಾವಾಗಲೂ ಜಯಶೀಲನಾಗಿದ್ದಾನೆ, ಸೋಲೆ ಇಲ್ಲ ಅಂತ ಈ ಚಿಂತನೆ ಮಾಡಿದರೆ ನಮಗೆ ಜಯ ಸಿಗ್ತದೆ. ನಮಗೆ ಜಯ ಸಿಗ್ತದೆ ಅಂತಂದರೆ ಏನು? ಹಂಗಾರೆ ಒಂದು ನೌಕರಿಲಿ ಜಯ ಸಿಗ್ತದೋ, ಒಂದು ಯುದ್ಧದಲ್ಲಿ ಜಯ ಸಿಗ್ತದೋ ಅಂತ. ಆ ಜಯ ಅಲ್ಲ. ನಮಗೆ ಅಹಂಕಾರ ಮಮಕಾರ ಎಂಬುದು 2 ದುಷ್ಟ ವ್ಯಕ್ತಿಗಳು, ಅಸುರಗಳು ಕೂತಿದ್ದಾರೆ ನಮ್ಮ ಒಳಗಡೆ. ಅವ್ರ ಮೇಲೆ ಜಯ ಬರಬೇಕು. ಸೊ ಈ ಭಗವಂತನ ಜಯವಂತನಾಗಿ ಇದ್ದಾನೆ ಅಂತ ಚಿಂತನೆ ಮಾಡಿದರೆ ನಮಗೆ ಅಹಂಕಾರ ಮಮಕಾರನಲ್ಲಿ ಜಯ ಬರ್ತದೆ ಅಂತ ಭಗವಂತನಿಗೆ ಜಯ ಜಯಕಾರ ಹಾಕ್ತಾರೆ. ಜಯ 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 ಅಂತ ಹೇಳ್ತಾರೆ. ಸೊ ಇಲ್ಲಿ ಜಯ ಮನುಜ ಮೃಗವರವೇಶ ಅಂದರೆ ನರಸಿಂಹರೂಪಿ ಪರಮಾತ್ಮ. ವಾಮನರೂಪಿ ಪರಮಾತ್ಮ. ತ್ರಿವಿಕ್ರಮರೂಪಿ ಪರಮಾತ್ಮ. ಈ ಎಲ್ಲ ದೇವತೆ, ಎಲ್ಲ ಭಗವಂತನ ಈ ರೂಪಗಳ ವಿವರಣೆ ಎಲ್ಲರಿಗೂ ಗೊತ್ತಿರ್ತದೆ. ಅದಕ್ಕೆ ಅಷ್ಟು ಬಹಳ ವಿಸ್ತಾರವಾಗಿ ಹೇಳ್ತಾ ಇಲ್ಲ. ಆದರೆ ಇದು ವಾಮನರು ನಾವು ಈ ಎಲ್ಲ ದಶಾವತಾರ ರೂಪದ ಚಿಂತನೆ ಮಾಡಬೇಕು. ಆವಾಗ ನಮ್ಮದು ಅನುಸಂಧಾನ ಹೇಗಿರಬೇಕು ಅಂತಂದರೆ, ಈ ಮುಂದಿನ ಮತ್ಸ್ಯರೂಪಿ ಪರಮಾತ್ಮ ಯಾಕೆ ಮಾಡ್ದ? ಮತ್ಸ್ಯರೂಪಿ ತಗೊಂಡು ಮುಂದಿನ ಸೃಷ್ಟಿಗೆ ಬೇಕಾದಂಥದ್ದು ಎಲ್ಲ ಬೀಜವನ್ನು ಸೃಷ್ಟಿ ಮಾಡಿಸ್ಲಿಕ್ಕೆ ಇಟ್ಟ. ಸೊ ಅದಕ್ಕೆ ಭಗವಂತ ನಮಗೆ ಸೃಷ್ಟಿಕರ್ತ ಇದ್ದಾನೆ ಭಗವಂತ ಅನ್ನೋದನ್ನು ಚಿಂತನೆ ನಮಗೆ ಬರಬೇಕು ಅಂತ. ಆಮೇಲೆ ಈ ಕೂರ್ಮರೂಪಿ ಪರಮಾತ್ಮ ಹೊತ್ತಿದ್ದಾನೆ. ಸೊ ನಮ್ಮ ಭಾರವನ್ನು ಕೂಡ ಹೊತ್ತಿದ್ದಾನೆ. ಅವನು ಎಲ್ಲವನ್ನು ಭಾರ ಹೊತ್ತಿದ್ದಾನೆ. ಅವನು ಎಲ್ಲ ಜಗತ್ತಿಗೆ ಹೊರ್ತಿದ್ದಾನೆ. ಸೊ ನಮ್ಮ ಏನೋ ಒಂದು ಮಾನಸಿಕವಾದಂಥ ಒಂದು ಭಾರತ ಭಗವಂತನ ಮೇಲೆ ಭಾರ ಹಾಕ್ಬಿಟ್ರೆ ಅದು ಅವನು ಹೊರ್ತಾನೆ, ಅದನ್ನು ಪರಿಹಾರ ಕೊಡ್ತಾನೆ ಅಂತ. ಅದು ಎಲ್ಲ ದೇವತೆಗಳು ಒಂದು ಪರ್ವತವನ್ನು ಇಟ್ಟು ಅದು ಭಾರವನ್ನು ಹೊತ್ತಿದ, ಅದಕ್ಕೊಂದು ಉಪಾಯವನ್ನು ಕೊಟ್ಟ. ಅದೇ ರೀತಿಯಾಗಿ ನಮ್ಮ ಚಿಂತೆಯೆಲ್ಲ ಭಾರವನ್ನು ಭಗವಂತನ ಭಾರ ನೋಡ್ಬೇಕು ಹೇಳ್ತೀವಲ್ಲ. ಸೊ ಭಗವಂತನ ಭಾರ ಹಾಕೋದು ಅಂತ ಹೇಳಿದ್ರೆ ಅವನಿಗೆ ಶರಣಾಗತಿ ಆಗೋದು ಅಂತ ಅರ್ಥ. ಸೊ ನಿನಗೆ ಒಪ್ಸಿದ್ದೀನಪ್ಪ, ನೀನು ಏನು ಸರಿಯಾಗಿ ಮಾಡು ಅಂತ ತಿಳ್ಕೊಂಡು ಒಪ್ಸೋದು, ಅದಕ್ಕೆ ಶರಣಾಗತಿ ಇರ್ತಾನೆ.
ಆಮೇಲೆ ವರಾಹರೂಪಿ ಪರಮಾತ್ಮ ಅದನ್ನು ಭೂಮಿಯನ್ನು ಮೇಲೆ ತಂದಿದ್ದಾನೆ ಅಂತಂದರೆ ನಮಗೂ ಕೂಡ ಇದೇ ರೀತಿಯಾಗಿ ಈಗ ಭೂಮಿಯನ್ನು ಮೇಲೆ ತಂದು ಹೇಗೆ ಉನ್ನತಿ ಕೊಟ್ಟು ಹಾಗೆ ನಮಗೂ ಕೂಡ ಆಧ್ಯಾತ್ಮಿಕವಾದಂಥ ಉನ್ನತಿಯನ್ನು ಕೊಡುವಂಥ ಭಗವಂತನೇ ಪ್ರಾರ್ಥನೆ. ಈ ನರಸಿಂಹರೂಪಿ ಪರಮಾತ್ಮ ನಮ್ಮ ಸ್ವರೂಪ ದೇಹದಲ್ಲಿ ನರಸಿಂಹರೂಪಿ ಪರಮಾತ್ಮ ಇದ್ದಾನೆ. ಇದು ಅನಿಷ್ಟ ಪರಿಹಾರ. ಏನು ಅನಿಷ್ಟ ಎಲ್ಲ ಪ್ರಹ್ಲಾದರಾಜರು ಏನು ಮಾಡಿದ, ಎಲ್ಲ ಅನಿಷ್ಟವನ್ನು ಪರಿಹಾರ ಮಾಡಿದ. ಅದೇ ರೀತಿಯಾಗಿ ನಮಗೆ ಆಧ್ಯಾತ್ಮಿಕವಾದಂಥದ್ದು ಅನಿಷ್ಟಗಳು ಬೇಕಾದಷ್ಟು ಬರ್ತಾ ಇರ್ತವೆ, ಅದನ್ನು ಪರಿಹಾರ ಮಾಡಪ್ಪ ಅಂತಕೊಂಡು ಈ ರೀತಿಯಾಗಿ ಅವನಿಗೆ ಪ್ರಾರ್ಥನೆ ಮಾಡೋದು. ಇನ್ನು ವಾಮನರೂಪಿ ಪರಮಾತ್ಮ ಏನು ಒಂದು ಸೇವೆಯನ್ನು ಸ್ವೀಕಾರ ಮಾಡಿದ. ಹಾಗೆ ನಾವು ಮಾಡುವಂಥ ಅಲ್ಪ ಸ್ವಲ್ಪ ಒಂದು ಸೇವೆಯನ್ನು ಭಗವಂತ ಇನ್ನು ಸ್ವೀಕಾರ ಮಾಡುವಂಥದ್ದು ಭಗವಂತನಿಗೆ ಒಂದು ಪ್ರಾರ್ಥನೆ ಅಂತ. ಆಮೇಲೆ ತ್ರಿಕ್ರಮ ಅಂದರೆ ದೊಡ್ಡದಂಥ ರೂಪ ತಗೊಂಡ ಭಗವಂತ. ಸೊ ಭಗವಂತ ಎಷ್ಟು ವಿಶಾಲವಾಗಿದ್ದಾನೆ, ಅಣುವಾಗಿದ್ದಾನೆ, ಮಹತನಾಗಿ ಇದ್ದಾನೆ. ಸೊ ಅವನು ವಿಶಾಲ ಹೃದಯವಾಗಿದ್ದಾನೆ. ನಾವು ಮಾಡೋಂಥ ಸಣ್ಣ ಸಣ್ಣ ವಿಷಯ ಒಂದು ಸೇವೆ ಕೂಡ ಅಷ್ಟು ವಿಶಾಲ ಹೃದಯದಿಂದ ಅವನು ಸ್ವೀಕಾರ ಮಾಡ್ತಾನೆ. ಅವನು ನಮಗೆ ರಕ್ಷಣೆ ಮಾಡ್ತಾನೆ. ಈಗ ಅವನು ದಿರುಕ್ರಮಿ ಪರಮಾತ್ಮ ಅವನು ಬಾಗಿಲು ಕಾಯ್ತಾ ಇದ್ದಾನೆ, ಬಲಿರಾಜನ ಬಾಗಿಲು ಕಾಯ್ತಾ ಇರ್ತಾನೆ. ಹಾಗೆ ಗುರು ಭಗವಂತ ನಮ್ಮ ಮನಸ್ಸಿನಲ್ಲಿ ಏನು ಈ ಎಲ್ಲ ಮದಗಳಿದೆ ಅದನ್ನೆಲ್ಲ ತೆಗೆದು ಹಾಕುವಂಥ ಭಗವಂತನಿಗೆ ನಾವು ಪ್ರಾರ್ಥನೆ. ಜಯ ಭೃಗುರಾಮ ಭೂಮ ಜಯ. ಭೃಗುರಾಮ ಅಂತಂದ್ರೇನು ಪರಶುರಾಮ ರೂಪಿ ಪರಮಾತ್ಮ. ಭೂಮ ಜಯ ಅಂತಲೇ ಇದು ಭೂಮಂಡಲವನ್ನೇ ಗೆದ್ದಂಥ ಅವನು ಪರಶುರೂಪಿ ಪರಮಾತ್ಮ. ಪರಶುರಾಮ ರೂಪಿ ಪರಮಾತ್ಮ ಚಿಂತನೆಯಾಗಿ ನಮ್ಮ ಒಳಗಡೆ ಬೇಕಾದಷ್ಟು ಹಸುರುಗಳು ಕೂತಿದ್ದಾರೆ. ಅವರು ಸಂಹಾರ ಮಾಡುವಂಥ ಪರಶುರಾಮ ರೂಪಿ ಪರಮಾತ್ಮನಿಗೆ ನಾವು ಸಮರ್ಪಣೆ ನಾವು ಅದು ಪ್ರಾರ್ಥನೆ ಮಾಡಬೇಕು ಅಂತ. ಜನಕಜ ವಲ್ಲಭನೆ. ಅದೇ ಇಲ್ಲಿ ರಾಮದೇವರು ಜಾನಕಿ ವಲ್ಲಭ ಅಂತ ಹೇಳ್ತೀವಲ್ಲ, ಅದೇ ಜನಕರಾಜನ ಮಗಳಾದಂಥ ಸೀತಾದೇವಿಯ ಸ್ವಾಮಿ ಆದಂಥ ರಾಮದೇವರು ಅಂತ. ವಲ್ಲಭನೆ ಅಂತ ಸ್ವಾಮಿ ಅಂತ. ಸೊ ಅಲ್ಲಿ ಅವನಿಗೇನು ಜಯ ಅಂತಾರೆ. ಈ ರಾಮದೇವರ ಚಿಂತನೆ ಯಾಕೆ ಕೊಟ್ಟರು ಜಗನ್ನಾಥ ದಾಸರು ಅಂತಾರೆ. ರಾಮದೇವ ಥರ ಶಾಂತ ಸ್ವರೂಪಿ. ಆ ಶಾಂತ ಸ್ವರೂಪದಂತಹ ಭಗವಂತ ಚಿಂತನೆ ಮಾಡಿದರೆ ನಾವು ಕೂಡ ಶಾಂತ ಆಗ್ತೀವಿ ಅಂತ. ಶಾಂತ ಚಿತ್ತದಿಂದ ನಾವು ಕಾರ್ಯಗಳನ್ನು ಮಾಡಬೇಕು. ಶಾಂತ ಚಿತ್ತದಿಂದ ಮಾಡುವಂತಹ ಸಾಧನೆನ ಭಗವಂತ ಸ್ವೀಕಾರ ಮಾಡ್ತಾನೆ. ಆಮೇಲೆ ನಮಗೆ ಒಂದು ಮನಸ್ಸು ಧೃಢತೆ ಬರ್ತದೆ, ನಮಗೆ ಧೃಢತೆ ಬರ್ತದೆ. ಎಂಥ ಕಷ್ಟದಲ್ಲಿ ಕೂಡ ನಮಗೆ ಅದನ್ನು ಎದುರಿಸಿದಂಥ ಶಕ್ತಿ ಬರ್ತದೆ. ಮನಸ್ಸು ಶಾಂತ ಇರ್ತದೆ. ಮನಸ್ಸು ಶಾಂತ ಇದ್ರೇ ಮಾತ್ರ ಭಗವಂತನ ಭಕ್ತಿ ಮಾಡಿ ಸಾಧ್ಯ ಆಗೋದಿಲ್ಲ. ಅದಕ್ಕೆ ಅಂಥ ಭಗವಂತ ಇದ್ದ ಚಿಂತನೆ ಮಾಡಿ ನಮ್ಮ ಮನಸ್ಸು ಶಾಂತ ಆಗ್ತದೆ. ರುಕ್ಮಿಣಿ ಮನೋರಥ ಅಂದರೆ ರುಕ್ಮಿಣಿ ದೇವಿಯನ್ನು ಪ್ರಾರ್ಥನೆ ಮಾಡಿದ್ಲು, ನೀನು ಬಂದು ನನಗೆ ಕರ್ಕೊಂಡು ಹೋಗು ಅಂತ ಅಂದ್ಬಿಟ್ಟು. ಸೊ ಅದೇ ರೀತಿಯಾಗಿ ಭಗವಂತನಿಗೆ ನಾವು ಪ್ರಾರ್ಥನೆ, ರುಕ್ಮಿಣಿಗೆ ಹೇಗೆ ಬನ್ನಿ ಕರ್ಕೊಂಡು ಹೋಗಿಯೋ ಹಾಗೆ ನನ್ನ ಕಡೆಗೂ ಕೂಡ ಅಷ್ಟು ಸಾಧನೆ ಮಾಡಿಸಿ ನಾವು ಶುದ್ಧವನ್ನು ಮಾಡಿ. ರುಕ್ಮಿಣಿ ದೇವಿ ಲಕ್ಷ್ಮೀದೇವಿ ಅವತಾರ ಅವ್ರು ಶುದ್ಧವಾಗೇ ಇದ್ಲು, ನಾವು ಶುದ್ಧ ಇಲ್ವಲ್ಲ, ಅದಕ್ಕೆ ನಮ್ಮನ್ನು ಶುದ್ಧ ಮಾಡಿ ಇನ್ನಿನ್ನ ಲೋಕಕ್ಕೆ ನಾವು ಕರ್ಕೊಂಡು ಹೋಗುವಂಥ ಅದಕ್ಕೆ ಈ ದಶಾವತಾರದ ಚಿಂತನೆ ನಾವು ದಿನನಿತ್ಯ ಮಾಡಬೇಕು ಅಂತ. ಇದೆಲ್ಲ ಈ ರೀತಿಯಾದಂಥ ಚಿಂತನೆ ನಮಗೆ ಬರಬೇಕು. ಸಿದ್ಧಿದಾಯಕ ಅಂದರೆ ಇಲ್ಲೂ ಕೃಷ್ಣನನ್ನು ಎಲ್ಲ ಸಿದ್ಧವನ್ನು ಕೊಡ್ತಾನೆ. ಅದೇ ಸಿದ್ಧಿಯನ್ನು ಕೊಡ್ತಾನೆ. ಸಿದ್ಧಿ ನಮಗೆ ಮಾಡುವಂಥ ಕಾರ್ಯಗಳಿಗೆ ಸಿದ್ಧಿಯನ್ನು ಕೊಡ್ತಾನೆ ಭಗವಂತ. ಅಂಥ ಸಿದ್ಧಿದಾಯಕದಂಥ ಜಿನ ವಿಮೋಹಕ, ಜಿನ ಎಂಬ ಸುರಗೆ ಒಂದು ಮೋಹನ ಮಾಡಿ ಒಂದು ಬುದ್ಧರೂಪಿ ಪರಮಾತ್ಮ ಚಿಂತನೆಯನ್ನು ಕೊಟ್ಟಿದ್ದಾರೆ. ಕಲಿವಿದಾರಣ ಅಂದರೆ ಇಲ್ಲಿ ಕಲ್ಕಿ ರೂಪಿಯಾದಂಥ ಭಗವಂತ ಚಿಂತನೆ ಕೊಟ್ಟಿದ್ದಾರೆ. ಕಲ್ಕಿ ರೂಪಿ ಪರಮಾತ್ಮ ಏನು ಮಾಡ್ತಾನೆ ಅಂತಂದರೆ ಇಲ್ಲಿ ಕಲಿಯುಗದಲ್ಲಿ ಕೊನೆಯಲ್ಲಿ ಎಲ್ಲ ತಿರ್ಗಾ ಕೃತಯುಗ ಸ್ಟಾರ್ಟ್ ಆಗಬೇಕು, ಅವಾಗೆಲ್ಲ ಶುದ್ಧ ಆಗಬೇಕಲ್ಲ. ಕೃತಯುಗದಲ್ಲಿ ಎಲ್ಲ ಶುದ್ಧವಾಗಿರ್ತದೆ, ಈ ಕಲಿಯುಗದಲ್ಲಿ ಎಲ್ಲ ಶುದ್ಧವಾಗಿರ್ತದೆ. ಆ ಅಶುದ್ಧವನ್ನು ಶುದ್ಧ ಮಾಡೋಕ್ಕೋಸ್ಕರ ಭಗವಂತ ಕಲ್ಕಿ ರೂಪಿ ಪರಮಾತ್ಮ ತನ್ನ ಮೈಯೆಲ್ಲ ಗಂಧವನ್ನು ಹಚ್ಕೊಂಡು ಕುದುರೆ ಮೇಲೆ ಕೂತ್ಕೊಂಡು ಎಲ್ಲ ಕಡೆ ಓಡಾಡ್ತಾರಂತೆ. ಯಾಕಂದರೆ ಅವಾಗೆಲ್ಲ ಸುಜೀವಿ ಕೂಡ ಇರ್ತಾರೆ, ಆದರೆ ಈ ಕಲಿ ಪ್ರಭಾವದಿಂದ ಎಲ್ಲ ಅವ್ರದ್ದು ಜ್ಞಾನವನ್ನು ಲೋಪ ಆಗಿಬಿಟ್ಟಿರ್ತದೆ. ಅದಕ್ಕೆ ಅವ್ರದ್ದೆಲ್ಲ ಮತ್ತೆ ಎಲ್ಲ ಅಜ್ಞಾನವನ್ನು ಬಂದುಬಿಟ್ಟಿರ್ತದೆ. ಸೊ ಅವನ ಆ ಗಂಧದ ಸುಗಂಧದಿಂದ ಎಲ್ಲ ಕಡೆ ಹರಡುತ್ತದಲ್ಲ, ಅದರಿಂದ ಅವರು ಮನಸ್ಸನ್ನು ಅಂತಃಕರಣ ಶುದ್ಧವಾಗ್ತದೆ. ಅವಾಗ ಅಜ್ಞಾನವನ್ನು ದೂರ ಆಗ್ತದೆ. ಅದಕ್ಕೆ ಅಂಥದ್ದು ಅಜ್ಞಾನವನ್ನು ದೂರ ಮಾಡೋಂಥ ನಿನ್ನ ರೂಪ ಪರಮಾತ್ಮ, ನಾನು ಇವಾಗಲೂ ಬೇಕಾದ್ರೆ ಅನ್ನ ಅಜ್ಞಾನವಿದೆ, ಅದನ್ನು ದೂರ ಮಾಡುವಂಥ ಭಗವಂತನಿಗೆ ಪ್ರಾರ್ಥನೆ. ಜಯ 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 ರಮಣ. ಜಯ ರಮಣ ಅಂತಂದ್ರೇನು ಸಂಕರ್ಷುಪಿ ಪರಮಾತ್ಮ. ಇಲ್ಲಿ ಸಂಕರ್ಷುಪಿ ಪರಮಾತ್ಮ ಚಿಂತನೆ ಯಾಕೆ ಕೊಟ್ಟಿದ್ದಾರೆ ಅಂತಂದರೆ ಇಲ್ಲಿ ಪ್ರಳಯ ಕಾಲದಲ್ಲಿ ಎಲ್ಲ ಜೀವರಾಶಿಗಳನ್ನೆಲ್ಲ ಸೆಳ್ಕೊಂಡ್ಬಿಟ್ಟು ತನ್ನ ಹೊಟ್ಟೆಯಲ್ಲಿ ಹಾಕ್ಕೊಂಡ್ಬಿಡ್ತಾನೆ. ಹಾಗೇ ನಮ್ಮದು ಎಲ್ಲ ಪಾಪಗಳನ್ನು ಸೆಳೆದು ಹಾಕಿಬಿಟ್ಟು ನಮಗೆ ಶುದ್ಧವನ್ನು ಮಾಡಿ ಅಲ್ಲಿ ರಮಿಸ್ತಾನೆ. ಹಾಗೆ ನಮಗೇನು ನಿನ್ನ ಲೋಕದಲ್ಲಿ ಇಟ್ಬಿಟ್ಟು ನಮಗೆ ರಮಣ ಮಾಡುವ ಹಾಗೆ ಮಾಡುವಂತಂದ್ಬಿಟ್ಟು ಇಲ್ಲಿ ಸಂಕರ್ಷುಪಿ ಪರಮಾತ್ಮ ಅಂತ ಚಿಂತನೆ ಕೊಟ್ಟಿದ್ದಾರೆ. ಸೊ ಇಲ್ಲಿ ದಶಾವತಾರ ರೂಪೇ ಭಗವಂತ ಚಿಂತನೆ ಕೊಟ್ಬಿಟ್ಟು
ಸಂಕರ್ಷಣಿ ಪರಮಾತ್ಮ ಅಂದರೆ ಇಲ್ಲಿ ಲಯ ಕಾಲದಲ್ಲಿ ಸಂಕರ್ಷಣಿ ಪರಮಾತ್ಮ ಒಂದು ಕಾರ್ಯವಿದೆ. ಅಂದರೆ ರುದ್ರದೇವ ತಿರುಗತೆ ಸಂಕರ್ಷಣಿ ಪರಮಾತ್ಮನಿದ್ದಾನೆ, ಆಮೇಲೆ ನರಸಿಂಹರೂಪಿ ಪರಮಾತ್ಮ. ಈ ಎರಡೂ ರೂಪದಿಂದ ಈ ಪ್ರಳಯ ಕಾಲದಲ್ಲಿ ನಾಶವನ್ನು ಮಾಡ್ತಾರೆ ಅಂತಕೊಂಡು ಎಲ್ಲ ಜೀವರಾಶಿಗಳು ಸೆಳೆಕೊಂಡ್ಬಿಟ್ಟು ಆಮೇಲೆ ನಾಶ ಮಾಡಿ ತನ್ನ ಹೊಟ್ಟೆಯಲ್ಲಿ ಹಾಕ್ಕೊಳ್ತಾನೆ ಅಂತ. ಅದೇ ಬ್ರಹ್ಮಾಂಡವನ್ನು ನಾಶ ಮಾಡ್ತಾರೆ. ಜೀವರಾಶಿಗಳಿಗೆ ನಾಶವಿಲ್ಲ. ಅವ್ರದ್ದೆಲ್ಲ ಈ ದೇಹವನ್ನು, ಈ ಸ್ಥೂಲ ದೇಹವನ್ನು ನಾಶ ಮಾಡಿ ಸ್ವರೂಪದಲ್ಲಿ ಹೇಗಿರ್ತದೆ ಹಾಗೆ ತಗೊಂಡು ತನ್ನ ಹೊಟ್ಟೆಯಲ್ಲಿ ಇಟ್ಕೊಂಡು ರಕ್ಷಣೆ ಮಾಡ್ತಾನೆ ಅಂತ ಹೇಳ್ತಾರೆ. ಇನ್ನು 25ನೇ ನುಡಿಯಲ್ಲಿ ಇಲ್ಲಿ ತಿರ್ಗಾ ಭಗವಂತನ ಗುಣಗಾನ ಮಾಡ್ತಾ ಇದ್ದಾರೆ. ಇಲ್ಲೇ 23ನೇ ನುಡಿಯಲ್ಲೇ ಮಾಡಿದ್ರು, ತಿರ್ಗಾ ಇಲ್ಲಿ ಮಾಡಿದ್ರು. ಅಂದರೆ ಭಗವಂತನ ಮಹಿಮೆ ನಾವು ತಿಳ್ಕೋಬೇಕು. ಭಗವಂತನೇ ಯಾವಾಗಲೂ ಗುಣರೂಪಗಳ ಚಿಂತನೆ ನಮಗೆ ಬರ್ತಾ ಇರುತ್ತೆ. ಅದಕ್ಕೆ ಅವಾಗ ಅಲ್ಲಿಗೆ ಕೊಡ್ತಾ ಇರ್ತಾರೆ ಜಗನ್ನಾಥ ಸರ್ ನಮಗೆ. ಸಚ್ಚಿದ ಆನಂದಾತ್ಮ ಬ್ರಹ್ಮ ಅಂದರೆ ಇಲ್ಲಿ ಭಗವಂತನ ಅನಂತ ಗುಣಗಳು ಇವೆ. ಲಕ್ಷ್ಮೀದೇವಿಗೆ ಏನು ಅದು ಎಣಿಸ್ಲಿಕ್ಕೆ ಸಾಧ್ಯ ಆಗಿಲ್ಲ, ನಮಗೂ ಆಗೋದಿಲ್ಲ. ಅದಕ್ಕೆ ನಮ್ಮ ಯೋಗ್ಯತಾನುಸಾರವಾಗಿ ನಮಗೆ ಅಷ್ಟೇ ಒಂದು ಸಿಲೆಬಸ್ ಕೊಟ್ಟಿದ್ದಾರೆ. ಎಷ್ಟು ಅಂತಾರೆ? ಸತ್ ಚಿತ್ ಆನಂದ ಆತ್ಮ, ಇಷ್ಟು 4 ಗುಣಗಳ ಚಿಂತನೆ ಮಾಡಿದರೆ ಸಾಕು ಅನ್ನುವ. ಸತ್ ಅಂದರೆ ನಿರ್ದೋಷ, ಚಿತ್ ಅಂದರೆ ಅಪ್ರಾಕೃತದ ಜ್ಞಾನಾನಂದ ಸ್ವರೂಪಿ ಅಂತ, ಆನಂದ ಸ್ವರೂಪಿ ಇದ್ದಾನೆ ಅಂತ. ಆತ್ಮ ಅಂತಂದರೆ ನಮ್ಮ ಸ್ವಾಮಿ ಇದ್ದಾನೆ, ನಮ್ಮ ಒಳಗಡೆ ಆತ್ಮ ಇದ್ದಾನೆ, ಅವನು ನಮ್ಮ ಸ್ವಾಮಿಯಾಗಿದ್ದಾನೆ. ಅದಕ್ಕೆ ಅವನಿಗೆ ನಮಸ್ಕಾರ ಅಂತಕೊಂಡು. ಸಚ್ಚಿತ್ ಆನಂದಾತ್ಮ ಬ್ರಹ್ಮ ಕರಾರ್ಚಿತ ಅಂಗ್ರಿ ಸರೋಜ ಅಂದರೆ ಬ್ರಹ್ಮದೇವರಿಂದ ಪೂಜಿಸಲ್ಪಟ್ಟದಂಥ ಪಾದಕಗಳಿದ್ದಂಥ ಭಗವಂತ. ಸುಮನಸ ಅಂದರೆ ದೇವತೆಗಳ ಒಡೆಯನಾದಂಥ ಭಗವಂತ. ಅಂದರೆ ಪ್ರೋಚ್ಚ ಉತ್ತಮವಾದಂಥ ಮಂಗಳಕರವಾದಂಥದ್ದು ಭಗವಂತ. ಅದು ಶ್ರೇಷ್ಠವಾದಂಥ ಮಂಗಳಕರವಾದಂಥ ಭಗವಂತ. ಅಂದರೆ ಅವನ ಚರಿತ್ರೆ ಕೂಡ ಮಂಗಳಕರವಾದಂಥದ್ದು. ಅವನ ಚಿಂತನೆ ಮಾಡಿದರೆ ನಾವು ಮಂಗಳಕರವಾಗಿ ಆಗ್ತಿದ್ದೀವಿ. ಮಂಗಳಕರವಾದಂಥದ್ದು ಘಟನೆ ನಡೀತದೆ. ನಮ್ಮ ಆಯುಷ್ಯ ಕೂಡ ಮಂಗಳಕರವಾಗಿ ಆಗ್ತದೆ. ಸನ್ಮಂಗಳದ ಅಂತಾನೆ ಕೊಡ್ತಾನೆ ಅಂತ. ಅದೇ ಇದು ಮಂಗಳಕರವಾದಂಥದ್ದು ಮಂಗಳವನ್ನು ಕೊಡುವಂಥದ್ದು ಭಗವಂತ. ಮಧ್ವ ಅಂತಃಕರಣ ಆರೂಢ ಅಂದರೆ ಮಧ್ವಾಂತರ್ಯಾಮಿ ಅಂತಂದರೆ ನಮ್ಮ ಗುರುಗಳು, ಇಲ್ಲಿ ಗುರುಗಳ ಚಿಂತನೆ ಕೂಡ ಮಾಡಬೇಕು ಅಂತ. ನಮ್ಮೆಲ್ಲ ಶ್ರೇಷ್ಠಗಳು ಅಂತ ವಾಯುದೇವರು ಅಂತಂದ್ರೆ ಈ ಮಧ್ವಾಚಾರ್ಯರು. ಮಧ್ವಾಚಾರ ಅಂತಃಕರಣದಲ್ಲಿ ಸತತವಾಗಿ ಭಗವಂತನ ಚಿಂತನೆ ನಡೀತಾ ಇರ್ತದೆ. ಸೊ ಅಲ್ಲಿ ಮಧ್ವಾಚಾರ ಅಂತಃಕರಣ ಸತತವಾಗಿ ಭಗವಂತ ಕೂತಿದ್ದಾನೆ ಅಂತ ಅರ್ಥ. ಸೊ ನಾವು ಕೂಡ ಯಾವಾಗ ಸಮರ್ಪಣೆ ಮಾಡುವಾಗ ಮಧ್ವಾಂತರ್ಗತ ಕೃಷ್ಣಾರ್ಪಣ ಮಸ್ತು ಅಂತ ಹೇಳ್ತೀವಿ. ಯಾಕಂದರೆ ಅವ್ರ ದ್ವಾರಾನೇ ನಾವು ಸಮರ್ಪಣೆ ಮಾಡಬೇಕು. ಯಾಕಂದರೆ ಅವ್ರು ನಮ್ಮ ಗುರುಗಳು. ಆಮೇಲೆ ಅವ್ರ ಗುರುಗಳ ದ್ವಾರ ನಾವು ಭಗವಂತನಿಗೆ ಸಮರ್ಪಣೆ ಮಾಡಬೇಕು. ಎಲ್ಲರಿಗೂ ಶ್ರೇಷ್ಠ ಗುರುವಾದಂಥದ್ದು ಮಧ್ವಾಚಾರ್ಯರು. ಅವ್ರ ಅಂತರ್ಯಾಮಿಕರು. ಅವರ ಒಂದು ಚಿಂತನೆ, ಅವರ ಕೊಟ್ಟದಂಥದ್ದು ಒಂದು ಪ್ರಮೇಯಗಳನ್ನು ನಾವು ಅಧ್ಯಯನ ಮಾಡ್ತಾ ಇರ್ತೀವಿ. ಅವ್ರು ಕೊಟ್ಟದಂಥ ಜ್ಞಾನವನ್ನು ನಾವು ನೋಡ್ತಾ ಇರ್ತೀವಿ. ಸೊ ಅದಕ್ಕೆ ನೀರು ಹಚ್ಚಿಯನ್ನು ನಾಳೆ ಹಾಗೆ ಅವ್ರು ಮಧ್ವಾಂತಕರಣವ್ರು ಅಂತ ಅವರಲ್ಲಿ ಸತತವಾಗಿ ವಿರಾಜಮಾನದಂಥದ್ದು. ಅವರು ಅಂತರ್ಯಾಮಿಯಾದಂಥ ಭಗವಂತನಿಗೆ ನಾವು ಅವರು ಸಮರ್ಪಣೆ ಮಾಡ್ತೀವಿ. ಆರೂಢ ಮಧ್ವಾಚಾರ್ಯ ವಾಯುದ ಅಂತರ್ಗತನಾದಂಥ ಭಗವಂತ. ಅಚ್ಯುತ ಭಗವಂತನಿಗೆ ಚ್ಯುತಿ ಇಲ್ಲ ಅಂತಂದರೆ ಅವನ ಗುಣಗಳಲ್ಲಿ ಯಾವಾಗಲೂ ಸೇಮ್ ಅಷ್ಟೇ ಇರ್ತದೆ. ಕ್ವಾಂಟಿಟಿಯಲ್ಲಿ ಹೆಚ್ಚು ಕಡಿಮೆ ಆಗೋದಿಲ್ಲ. ಅಂದರೆ ನಾವು ಈಗ ಅವನ ಮೇಲೆ ಭಕ್ತಿ ಮಾಡಿದರೆ ಅವನದು ಆನಂದ ಹೆಚ್ಚಾಯಿತು ಅಥವಾ ನಾವು ಮಾಡಿದ್ರೆ ಕಡಿಮೆ ಆಯಿತು, ಈಗ ರೀತಿಯಾಗೇನು ಇರೋದಿಲ್ಲ. ನಮಗೆ ಹಾಗಿರ್ತದೆ. ಯಾರು ಹೊಗಳಿದ್ರೆ ಹೇಗುತ್ತೀವಿ, ಮತ್ತು ಒಳ್ಳೆ ಖುಷಿ ಆಗ್ತದೆ. ಬೈದರೆ ಕೂಗುತ್ತೀವಿ. ಸೊ ಆ ರೀತಿಯಾದಂಥ ಭಗವಂತನೇ ಇಲ್ಲ. ಹಸುರುಗಳು ಯಾವಾಗಲೂ ಬೈತಾನೆ ಇರ್ತಾರೆ, ಅವುಗಳು ಜಗಳ ಮಾಡ್ತಾನೆ ಇರ್ತಾರೆ. ಆದರೆ ಅವರು ಅದರಿಂದ ಅವನಿಗೆ ಭಕ್ತರವರು ಸ್ತುತಿ ಮಾಡ್ತಾ ಇರ್ತಾರೆ. ಇದರಿಂದ ಅವನು ಹಿಗ್ಗುವುದಿಲ್ಲ, ಕುಗ್ಗುವುದೂ ಇಲ್ಲ. ಅದಕ್ಕೆ ಅಚ್ಯುತ ಅಂತ. ಅವನ ಗುಣಗಳಲ್ಲಿ ಯಾವುದೂ ಹೆಚ್ಚು ಕಡಿಮೆ ಯಾವುದೂ ಆಗ್ತಾ ಇರೋದಿಲ್ಲ ಅಂತ. ಜಗನ್ನಾಥ ವಿಠಲ ಜಗತ್ತಿಗೆ ಒಡೆಯನಾದಂಥ ಭಗವಂತ. ನಮಗೆ ನಮ್ಮ ಅಜ್ಞಾನವನ್ನು ದೂರ ಮಾಡೋದಂಥ ಭಗವಂತ ವಿಠಲನ ಇಚ್ಛೆ ನೆಚ್ಚಿದ ಅಂತಂದರೆ ಸತತವಾಗಿ ಭಗವಂತನೇ ನಂಬಿದಂಥ ಶ್ರೇಷ್ಠವಾದಂಥ ಭಕ್ತರನ್ನು ಗಾಡ್ಗಿಚ್ಚನು ಉಂಡು ಅರಣ್ಯದೊಳಗೆ ಗೋಕರನು ಕಾಯದ ಅಂತ. ಅದೇ ಗಾಡ್ಗಿಚ್ಚು ಬಂದಿತ್ತು, ಅರಣ್ಯಗಳನ್ನು ಸುಡ್ತಾ ಇತ್ತು. ಅದರಲ್ಲಿ ಕೂಡ ಅದನ್ನೆಲ್ಲ ನುಂಗಿಬಿಟ್ಟ, ಆ ಗುಣಿಯನ್ನೇ ನುಂಗಿಬಿಟ್ಟ. ಅದು
ಕಾಡ್ಗಿಚ್ಚ ಅರಣ್ಯಕ್ಕೆ ಹತ್ತಿತ್ತು, ಅದನ್ನು ಸ್ಟಾಪ್ ಮಾಡ್ದ, ನುಂಗ್ಬಿಟ್ಟ ಅಂತಾನೆ. ಅದು ಮಾಡಿ ಗೋಪರನು ಕಾಡ್ದ. ಅಂದರೆ ಆಕಳ ಗೋ ಅಂತಂದರೆ ಆಕಳನೂ ಆಯಿತು, ವೇದಗಳನ್ನು ಆಯಿತು. ಇಂಥ ವೇದಗಳನ್ನು ರಕ್ಷಣೆ ಮಾಡಿದ್ದಾನೆ, ಆಕಳ ರಕ್ಷಣೆ ಮಾಡಿದ್ದಾನೆ. ಗೋಪರನು ಅಂದರೆ ಇದು ಗೋಪಿಕಾ ಸ್ತ್ರೀಯರಿಗಾಗಲಿ, ಈ ಗೋಪಾಲಕರನ್ನು ಆಗಲಿ ಎಲ್ಲರೂ ಅವನು ರಕ್ಷಣೆ ಮಾಡಿದಾನೆ. ಇದು ಎಲ್ಲ ಇದು ಅದು ಯಾವಾಗಲೂ ಅವನು ಜೀವರಿಗೆ ಯಾವಾಗಲೂ ಬಿಟ್ಟು ಇರೋದೇ ಇಲ್ಲ. ಅವನು ಯಾವಾಗಲೂ ಸತತವಾಗಿ ಜೀವನದಿಂದ ಬಿಟ್ಟು ಅಗಲೋದೇ ಇರೋದಂಥ. ಅದು ಕೂಡ ನಾವು ಅಚ್ಯುತ ಶಬ್ದಕ್ಕೆ ಅರ್ಥ ಇದು ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ಜೀವನ ಯಾವಾಗಲೂ ಬಿಟ್ಟೋಗೋದಿಲ್ಲ. ಈ ಕಡೆ ನಮಗೆ ಸೃಷ್ಟಿ ಬರೋಕ್ಕಿಂತ ಮುಂಚೆ ಆಗಲಿ, ಸೃಷ್ಟಿ ಬಂದ ಮೇಲೆ ಆಗಲಿ, ಮೋಕ್ಷದಲ್ಲಿ ಆಗಲಿ ಕೂಡ ಭಗವಂತ ಸತತವಾಗಿ ನಮ್ಮ ಜೊತೆಯಾಗೇ ಇರ್ತಾನೆ. ಸೊ ಈ ಚಿಂತನೆ ನಮ್ಮ ಸತತವಾಗಿ ಬರಬೇಕು. ಏನೊಬ್ಬರೇ ಹೊಂಟಿರೇನೋ, ಯಾರು ಇಲ್ಲೇನೋ ಅಂತಂತೀವಿ, ಅಥವಾ ಒಬ್ಬರೇ ಇರ್ತೀರೇನೋ ಅಂತ ಕೇಳ್ತಾರೆ. ಸೊ ಅದಕ್ಕೆ ಭಗವಂತ ನಮ್ಮ ಜೊತೆಯಲ್ಲಿ ಯಾವಾಗಲೂ ಇದ್ದಾನೆ. ಇಷ್ಟು ದೇವತೆಗಳೇ ಇದ್ದಾರೆ, ಅಲ್ಲೇ 33 ಕೋಟಿ ದೇವತೆಗಳ ಒಳಗಡೆ ಇದ್ದಾರೆ. ಭಗವಂತ ಅಷ್ಟು ರೂಪದಿಂದ ಇದ್ದಾನೆ. ಎಷ್ಟು ಜನ ನಮ್ಮ ಜೊತೆ ಇದ್ದಾರಲ್ಲ ಅಂತ ಅಂದ್ಬಿಟ್ಟು ನಮಗೊಂದು ಭಾವನೆ ಇದ್ದುಬಿಟ್ರೆ ನಮ್ಗೆ ಯಾವುದು ಭಯ ಇರೋದಿಲ್ಲ, ಯಾವುದೂ ಚಿಂತೆ ಆಗೋದಿಲ್ಲ. ಸೊ ಆ ಭಾವನೆಯನ್ನು ನಮಗೆ ಬರಬೇಕು ಅಂತಂದ್ಬಿಟ್ಟು ಇಲ್ಲಿ ಜಗನ್ನಾಥದಾಸರು ಅದು ಒಂದು ಈ ವಿಶೇಷಣವನ್ನು ಇಲ್ಲಿ ಇಟ್ಟಿದ್ದಾರೆ. ಅಚ್ಯುತ ಅಂದ್ಬಿಟ್ಟು ಆಮೇಲೆ ನೆಚ್ಚಿದ ಜನರ, ಅದು ಯಾರು ಭಗವಂತನ ಭಕ್ತಿ ಮಾಡ್ತಾರೆ ಅವ್ರಿಗೆ ಯಾರಿಗೂ ಯಾವಾಗಲೂ ಅವ್ನು ಭಗವಂತ ಬಿಟ್ಟು ಅಗಲೋದಿಲ್ಲ, ಯಾವಾಗಲೂ ಅವ್ರಿಗೆ ರಕ್ಷಣೆ ಮಾಡ್ತಾನೆ. ಇನ್ನು ಯಾವಾಗಲೂ ಕಾಯ್ದ ಅಂತಂದರೆ ರಕ್ಷಣೆ ಮಾಡ್ತಾನೆ. ರಕ್ಷಣೆ ಶಬ್ದಕ್ಕೆ ಭಾಳ ವಿಶಾಲವಾದಂಥ ಅರ್ಥವನ್ನು ನಾವು ತಗೋಬೇಕು. ಎಲ್ಲೆಲ್ಲಿ ರಕ್ಷಣೆ ಮಾಡ್ತಾನೆ, ಇದು ದಿನನಿತ್ಯ ನಮಗೆ ಆಯುಷ್ಯದಲ್ಲಿ ಏನೇನು ಬರ್ತವೆ ಅದನ್ನು ರಕ್ಷಣೆ ಆಯಿತು. ಆಮೇಲೆ ನಮಗೆ ಆಧ್ಯಾತ್ಮಿಕವಾದಂಥ ಅಡಥಳೆ ಬೇಕಾಗಿ ಬರ್ತಾ ಇರ್ತವೆ, ಆ ಅಡಚಣೆ ಬರದೇ ಇರುವ ಹಾಗೆ ರಕ್ಷಣೆ ಮಾಡ್ತಾನೆ. ಆಮೇಲೆ ನಮಗೆ ಇನ್ನು ಈ ದೇಹ ಬಿಟ್ಟು ಹೋಗ್ತೀವಿ, ಮುಂದಿನ ಜನ್ಮ ಬರಬೇಕು. ಆ ಜನ್ಮ ಕೂಡ ಒಳ್ಳೆಯ ಜನ್ಮ ಬರಲಿ, ಮಧ್ವಾಚಾರ್ಯ ಶಾಸ್ತ್ರವನ್ನು ಪಠಣ ಮಾಡುವಂಥ, ಅಧ್ಯಯನ ಮಾಡುವಂಥ ಜನ್ಮ ಬರಲಿ ಅಂತ ಅಲ್ಲಿ ಅದನ್ನು ರಕ್ಷಣೆ ಮಾಡ್ತಾನೆ. ಆಮೇಲೆ ನಮಗೆ ಮೋಕ್ಷ ಸಿಗೋ ಹಾಗೆ ಅದನ್ನು ರಕ್ಷಣೆ ಮಾಡ್ತಾನೆ. ಸಿಕ್ಕ ಮೇಲೆ ಕೂಡ ಅಲ್ಲಿ ರಕ್ಷಣೆ ಮಾಡ್ತಾನೆ. ಅಪರೋಕ್ಷ ಜ್ಞಾನ ಆದಮೇಲೆ ಕೂಡ ನಾವು ತಪ್ಪುಗಳನ್ನು ಮಾಡ್ತಾ ಇರ್ತೀವಿ. ಆ ತಪ್ಪುಗಳನ್ನು ಲೇಪು ನಮಗೆ ಆಗದೇ ಇರುವ ಹಾಗೆ ರಕ್ಷಣೆ ಮಾಡ್ತಾನೆ. ಅದೇ ಪ್ರಾಯಶ್ಚಿತವಾದಂಥದ್ದು ಏನು ಕರ್ಮಗಳನ್ನು ನಾವು ಮಾಡಿಸ್ಬಿಟ್ಟು ನಮಗೆ ಅಲ್ಲಿ ರಕ್ಷಣೆ ಮಾಡ್ತಾನೆ. ಇಷ್ಟು ನಮಗೆ ಒಳ್ಳೆಯ ದೇಹವನ್ನು ಸರಿಯಾಗಿಂಥ ಆರೋಗ್ಯ ಕೊಡದೇ ಇದ್ದರೆ ನಾವು ಸಾಧನೆ ಮಾಡಲಿಕ್ಕೆ ಇನ್ನೂ ಸಾಧ್ಯ ಇಲ್ಲ, ಪಾರಾಯಣ ಮಾಡೋಕ್ಕೆ ಸಾಧ್ಯ ಇಲ್ಲ, ಇದು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಸೊ ಅದನ್ನೆಲ್ಲ ಆ ರೀತಿಯಾಗಿ ರಕ್ಷಣೆ ಮಾಡ್ತಾನೆ. ನಮಗೆ ಇಷ್ಟು ಒಂದು ಹೊಟ್ಟೆ ಊಟಕ್ಕೆ ಹಾಕಿದ್ದಾನೆ. ಇದು ಅನೇಕ ರಕ್ಷಣೆ ತರಲು ಅನೇಕ ಬಹಳ ವಿಸ್ತಾರವಾದಂಥದ್ದು ಅರ್ಥ ಇದು. ಅಷ್ಟೆಲ್ಲ ನಮಗೆ ಭಗವಂತ ಕೊಡ್ಕೊಡ್ತಾನೆ. ಈಗ ವೇದಗಳನ್ನು ಗೋ ಅಂತಂದರೆ ವೇದಗಳಾಯಿತು, ಆಮೇಲೆ ಆಕಳನೂ ಆಯಿತು. ಯಾಕೆ ಆಕಳಕ್ಕೆ ಅಷ್ಟು ಮಹತ್ವ ಅಂತಂದರೆ ಆಕಳದಲ್ಲಿ ಎಲ್ಲ ದೇವತೆಗಳ ಸನ್ನಿಧಾನ, ಅವನ ವಿಶೇಷವಾದಂಥ ಸನ್ನಿಧಾನ, ಲಕ್ಷ್ಮೀದೇವಿ ಸನ್ನಿಧಾನ, ಎಲ್ಲರ ಸನ್ನಿಧಾನ ಇದೆ. ಅಷ್ಟು ಪವಿತ್ರವಾದಂಥದ್ದು. ಆಯುರ್ವೇದದಲ್ಲಿ ಕೂಡ ಈಗ ಗೋಮಯ ಕೂಡ ಎಷ್ಟು ವಿಶೇಷವಾದಂಥದ್ದು, ಒಂದು ಔಷಧಿ ಅಂತ ಗುಣಗಳು ಇವೆ ಅಂತ ಹೇಳ್ತಾರೆ. ಅದೇ ಇದು ವೇದಗಳನ್ನು ರಕ್ಷಣೆ ಮಾಡಿದ್ದಾನೆ ಭಗವಂತ ಅಂತಂದರೆ ಆ ವೇದದ ಜ್ಞಾನವನ್ನು ನಮಗೆ ಬರುವ ಹಾಗೆ ಮಾಡ್ತಾನೆ. ನಮಗೆ ಡೈರೆಕ್ಟಾಗಿ ವೇದಗಳನ್ನು ಅಧ್ಯಯನ ಮಾಡುವಂಥ ಅಧಿಕಾರ ಇಲ್ಲ, ನಮಗೆ ಸಾಧ್ಯವೂ ಇಲ್ಲ. ಆದರೆ ವೇದಗಳಲ್ಲಿ ಇದ್ದಂಥ ಎಲ್ಲ ಪ್ರಮೇಯಗಳನ್ನು ಈ ಹರಿಕಥಾನುಸಾರದಲ್ಲಿ ಇದ್ದಾರೆ ಜಗನ್ನಾಥದಾಸರು. ಅದನ್ನೇ ನಾವು ಸರಿಯಾಗಿ ಅರ್ಥ ಮಾಡ್ಕೊಂಡು ಅದನ್ನೇ ಸರಿಯಾಗಿ ನಾವು ಪಾರಾಯಣ ಮಾಡ್ತಾಯಿದ್ರಿ, ಪಠಣ ಮಾಡ್ತಾಯಿದ್ದರೆ ವೇದಗಳ ಸಮಾನ, ಹೆಂಗಸರಿಗೆ ವೇದ ಸಮಾನ ಅಂತಕೊಂಡು ಹೇಳ್ತಾರೆ. ಸೊ ಅಷ್ಟು ನಮಗೆ ಶ್ರೇಷ್ಠವಾದಂಥ ಗ್ರಂಥ ನಮ್ಮ ಕೈಲಿ ಬಂದಿದೆ. ಈಗ 10 ಸಂಧಿ ಪ್ಲಸ್ ಗಣಪತಿ 11 ಸಂಧಿಯನ್ನು ಗುರುಗಳ ಅನುಗ್ರಹದಿಂದ ಆಗಿದೆ. ಇದೇ ರೀತಿಯಾಗಿ ಮುಂದುವರಿಯಲಿ ಅಂತ ಅದು ಪ್ರಾರ್ಥನೆ ಮಾಡ್ತಾಯಿದ್ದೀನಿ. ಅಹಂಕರ್ತ ಹರಿಕರ್ತ ಹರಿಪ್ರೇರಣೆ ಹರಿಪ್ರೀತ್ಯರ್ಥ ಅತಿ ಅಂತರ್ಗತ ಮಧ್ವಾಂತರ ಶ್ರೀ ಕೃಷ್ಣಾರ್ಪಣ.